ಹಾಗೆ ಹೋಗ್ಬೇಕಾದ್ರೆ ಊರ್ ಬಾಗ್ಲ ಹತ್ರ ಇರುತ್ತಲ್ಲ, ಆ ಬಾಗ್ಲ ಹತ್ರ ಮೆತ್ಕರ್ ನಾಯಕ ಕುತ್ಕೊಂಡಿದ್ದಾನೆ. ಸೈನಿಕರು ಇದ್ದಾರೆ. ಏನಪ್ಪ ಮೆತ್ಕರ್ ನಾಯಕ, ಮಹಾರಾಜ ನಾನು ಇರೋದಿಲ್ಲ, ಇವತ್ತಿಗೂ ನಿನಗೂ ನನಗೂ ಲಾಸ್ಟು, ನಾನು ಹೋಗ್ತಾ ಇದ್ದೇನಂತ ಸುಮ್ಮನೆ ಈ ಕಡೆ ಬಂದುಬಿಟ್ರ ಸ್ವಾಮಿ. ಈ ಕಡೆ ಬಂದಾಗ ಅವರು ಕುದುರೆ ಮೇಲೆ ಬರ್ತಾ ಇದ್ದಾರೆ, ನಾವು ನಡ್ಕೊಂಡು ಬರ್ತಾ ಇದ್ದೀವಿ ದೇವ್ರನ್ನ ತಗೊಂಡು. ಆವಾಗ ಅವ್ರ ಕಣ್ಣಿಗೆ ಹೆಂಗೆ ಕಾಣಿಸ್ತಿತ್ತು, ನಾವು ಈ ಕಡೆ ಬಂದರೆ ಆ ಕಡೆ ಕಾಣಿಸ್ತಿತ್ತಂತೆ. ಅಲ್ಲಿ ಅವರು ಭೋವಿ ಜನಾಂಗ ಆ ಕಡೆ ಹೋಗ್ತಾ ಇದ್ದಾರಂತೆ, ಆ ಕಡೆ ಬರ್ತಿದ್ನಂತೆ. ಅಲ್ಲಿಂದ ಹಿಂಗೆ ಮಾಯಾಗಿ ಪರಶುರಾಮಪುರ ವೇದವತಿನಲ್ಲಿ, ವೇದವತಿ ತುಂಬ ನೀರು ಹರಿಯೋದು, ತುಂಬ ನೀರು ಹರಿದ್ರೆ ಆ ಕಡೆ ಹೋಗೋಕ್ಕೆ ಇಲ್ಲ. ಆವಾಗ ಗಂಗೆ ಮಾತೆಗೆ ಎತ್ಕೊಂಡು, ಇಲ್ಲಿ ಒಂದು ಕತ್ತಿ ಐತೆ, ಆ ಕತ್ತಿ ತಗೊಂಡು ಹಿಂಗಿಟ್ಟು, ಅಮ್ಮ ಮುಂದೆ ಪೂಜೆ ನಿಂದು, ಹಿಂದೆ ಪೂಜೆ ನಂದು, ನಾನು ಹೋಗೋಕ್ಕೆ ದಾರಿ ಕೊಡ್ತಾಯಿ ಅಂತ ಅಂದ ಆಂಜನೇಯ ಸ್ವಾಮಿ. ಆವಾಗ ನೀರು 2 ಭಾಗ ಆಗಿದ್ದಾವೆ. ಈ 2 ಭಾಗದಿಂದ ಭಗವಂತ ಈ ಕಡೆ ಬಂದುಬಿಟ್ಟ. ನಮ್ಮ ಯಜಮಾನರು ನಮ್ಮ ತಾತರು ಈ ಕಡೆ ಬಂದು, ಆವಾಗ ಮೆತ್ಕರ್ ನಾಯಕ ಆ ಕಡೆಯಿಂದ ಬಂದ ರಾಜು. ಅಪ್ಪ ಗುಡ್ಬಂಡಪ್ಪ, ಈ ಕಡೆ ತಿರುಗಪ್ಪ, ಈ ಕಡೆ ತಿರುಗಿದ್ರೆ ನೀನು ದೊಡ್ಡವನು, ನಿನಗೆ ನಮಸ್ಕಾರ ಮಾಡಿ ಕಾಯಿ ಹೊಡ್ಕೊಂಡು ಹೋಗ್ತೀನಿ ಅಂತಂದರೆ, ಇಲ್ಲ ಇನ್ನೇನು ತಿರುಗಬೇಕಪ್ಪ, ನೀನೇ ಇರೋದಿಲ್ಲ, ಯುದ್ಧಕ್ಕೋಗಿ ನೀನು ಹೋಗ್ಬೋದು ಅಂತ ಹೇಳಿ ಆ ಕಡೆಯಿಂದ ಈ ಕಡೆ ಬಂದ. ಆ ಕಡೆಯಿಂದ ಈ ಕಡೆಯಿಂದ ಬಂದಾಗ ಪ್ರತಿ ವರ್ಷ ನಾವು ಮಹಾಶಿವರಾತ್ರಿ ಅಮಾವಾಸ್ಯೆ ಆದಮೇಲೆ ಶನಿವಾರ ದಿವಸ ಪರಶುರಾಮಪುರ ವೇದವತಿ ನದಿಗೆ ಹೋಗಿ ಅಲ್ಲಿ ಗಂಗೆ ಪೂಜೆ ಮಾಡಿಕೊಂಡು ಅಲ್ಲಿ ಮಹಾಭಕ್ತಾದಿಗಳು ಸೇರ್ಕೊಂತಾರೆ, ಲಕ್ಷಾಂತರ ಜನ ಬರ್ತಾರೆ. ಅಲ್ಲಿ ಶನಿವಾರ ಆದಮೇಲೆ ರಾತ್ರಿಗೆ ಸರಿಬತ್ನಲ್ಲಿ ಎಲ್ಲಿ ಬರ್ತೀವಿ, ಇಲ್ಲಿ ಮಹಾ ತೇರದಿಂದ ಹೆಲಿಕಾಪ್ಟರ್ ತರಿಸಿ ಹೆಲಿಕಾಪ್ಟರ್ ಮುಖಾಂತರ ಹೂವಿನಾಭಿಷೇಕ ಮಾಡಿ ಆ ಭಗವಂತ 10 ಗಂಟೆಯಿಂದ 2 ಗಂಟೆಗೆ ಇಲ್ಲಿಗೆ ಬರ್ತಾನೆ. ಇದು ಈ ಸ್ವಾಮಿ ವಿಶೇಷ. ಇಲ್ಲಿ ನಡೆಯೋ ಪವಾಡ ಏನಂದರೆ ಎಲ್ಲ ಭಕ್ತಾದಿಗಳಿಗೂ ಭಾಳ ಅನುಕೂಲ. ಈಗ ಇದು ತಗಡಾಕಿದ್ದಾರೆ, ಸುತ್ತು ತಗಡ 16 ಲಕ್ಷ ಆಗಿದೆ. ಈ 16 ಲಕ್ಷ ಯಾರ್ದಂದರೆ ಬೆಂಗಳೂರಿನಲ್ಲಿ ಸಿವೋಡ್ ಆಫೀಸರ್ ಅಂತ ಇದ್ದಾರೆ. ಅವರು 28 ವರ್ಷದಿಂದ ಮದುವೆ ಆಗಿ ಮಕ್ಕಳು ಇರಲಿಲ್ಲ. ಆವಾಗ ಇಲ್ಲಿಗೆ ಬಂದರು ಆ ಸಾರ್. ಇಲ್ಲಿಗೆ ಬಂದಾಗ ಸ್ವಾಮಿ ಮೈ ಮೇಲೆ ಬಂದು ಬೆಂಕಿ ಇಟ್ಕೊಂಡು, ಏನಪ್ಪ ಇಷ್ಟು ವರ್ಷಕ್ಕೆ ನನ್ನ ಹತ್ರ ಬಂದಿದ್ದೀಯಾ, ಈಗ ನಿನಗೆ ಸಂತಾನ ವಂಶನೇ ಕೊಟ್ಟಿದ್ದೀನಿ ಹೋಗೋ ಅಂತಂದ. ಆವಾಗ ಆತನಿಗೆ ವಂಶ ಆಯಿತು, ಸತೀಶ್ ಸಾರ್ ಅಂತ ಅವ್ರ ಹೆಸರು. ವಂಶ ಆದಾಗ, ಸ್ವಾಮಿ ನಂದೇನೋ ಅರಿಕೆ ಬೇಕಂದರೆ ಇದೆಲ್ಲ ತಗಡು ಹಾಕ್ಸ್ರಿ, ರೇಖೆ ಹಾಕ್ಸಂತೆ ಬೆಂಗಳೂರು ಇಂಜಿನಿಯರು, ಬೆಂಗಳೂರು ಲೇಬರ್ ಬಂದು ಅವ್ರು ಹಾಕ್ಸಿದ್ರು. ಈ ಥರ ಪ್ರತಿಯೊಂದು ಬರೀ ಭಕ್ತಾದಿಗಳೇ ಮಾಡ್ತಾರೆ. ಈಗ ಹೆಲಿಕಾಪ್ಟರ್ ತರಿಸ್ತಾರೆ. ML ರಘುಮೂರ್ತಿ ಸಾಹೇಬರು ಹೆಲಿಕಾಪ್ಟರ್ ಮೊನ್ನೆ ಬಂದಿದ್ದು, ಇವತ್ತು ಬಂದಿದ್ದು, ಅವರ ಮುಖಾಂತರನೇ ಇದಾಗೋದು. ಈ ಥರ ಪ್ರತಿಯೊಂದು MLA, ಪ್ರತಿಯೊಂದು ಮಿನಿಸ್ಟ್ರು ಎಲ್ಲರೂ ಬಂದು ದರ್ಶನ ಮಾಡಿಕೊಂಡು ನನ್ನ ಸೇವೆ ಇದು ಅಂತ ಭಕ್ತಾದಿಗಳೆಲ್ಲ ಹೇಳ್ತಾರೆ. ಈ ಸ್ವಾಮಿ ಫಸ್ಟ್ ಏನೇನಿರಲಿಲ್ಲ, ಈಚೀಚೆಗೆ ಈ ಸ್ವಾಮಿ ಮಹಾಪವಾಡ ಪುರುಷ. ಆಂಧ್ರ, ಕರ್ನಾಟಕ ಮೂಲೆಯವರು ಬರ್ತಾರೆ. ಏನು ಇದ್ರೂ ಒರಿಜಿನಲೇ ಇರುತ್ತೆ, ಇನ್ನೊಂದು ಹೇಳೋದಿಲ್ಲ. ಈ ಸ್ವಾಮಿ ನಿಂದು ಇದೇ ಕಥೆ ನಡೀತಂತ ಇದೇ ಕಥೆ ನಡೀತೆ, ಇಲ್ಲ ಅಂತಂದ್ರೆ ಇಲ್ಲ. ಇದು ಈ ಸ್ವಾಮಿ ಪವಾಡ. ಶನಿವಾರ ದಿವಸ ವಿಶೇಷ ಪೂಜೆ. ಶನಿವಾರ ಸಾಯಂಕಾಲ 6 ಗಂಟೆಗೆ ಕಡೆ ಇದ್ದು 4 ಮೂಲೆಯಲ್ಲಿ ಕರ್ನಾಟಕ, ಆಂಧ್ರದಲ್ಲಿ ಭಕ್ತಾದಿಗಳು ಸೇರ್ಕೊಂತಾರೆ. ಏಳಿಗೆ ಇರೋದು 10 ಗಂಟೆ 11 ಗಂಟೆಗೆ ಸ್ವಾಮಿ ಮೈ ಮೇಲೆ ಬರ್ತಾನೆ ಶನಿವಾರ ದಿವಸ. ಊಟದ ವ್ಯವಸ್ಥೆ 1 ಗಂಟೆ 12 ಗಂಟೆಗೆ ರಾತ್ರಿ ಶನಿವಾರ ಸರಿವತ್ತಿನಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ಇದು ಭಗವಂತ ಪ್ರತಿಯೊಂದು ಭಕ್ತಾದಿಗಳು ಅನುಮತಿ ಕೊಡ್ತಾನೆ, ಚೆನ್ನಾಗಿ ಇರ್ತಾರೆ. ಇನ್ನೊಂದೇನು ನಡೀತಂತಂದರೆ, ಹೊಸವರು ಒಂದು ತಂದೆ ನನ್ನ ಕಷ್ಟನ ಇಂಥ ಪರಿಹಾರ ಮಾಡಿಕೊಡಂತ ಸುಮ್ಮನೆ ಕೈ ಮುಗಿದು ಹೋದರೆ ರಾತ್ರಿಗೆ ಅವ್ರ ಕನಸಿನಲ್ಲಿ ಹೋಗ್ಬಿಟ್ಟು ಆವಾಗ ತಿಳಿಸಿ ನಿನ್ನ ಕಷ್ಟನ ಬಿಡುಗಡೆ ಮಾಡಿದ್ದೀನಿ ಎದ್ದಳ ಅಂತ ಹೇಳ್ತಾನೆ ಹೊಸವರು ಜನಾಗಿ. ಈ ಥರ ಈ ಸ್ವಾಮಿ ಮಹಿಮಾ. ಕರ್ನಾಟಕದಿಂದ ಏನನ್ನ ಬಂದರೆ ಬೆಂಗಳೂರು, ಕರ್ನಾಟಕ, ಶಿವಮೊಗ್ಗದಿಂದ ಬಂದರೆ ಚಿತ್ರದುರ್ಗದಿಂದ ಈ ಕಡೆ ನಾಗಪ್ಪನಹಳ್ಳಿ ಗೇಟ್ ಅಂತ ಬರುತ್ತೆ ಪಾವಗಡ ರೋಡ್ನಲ್ಲಿ,
ಆ ನಾಗಪಟ್ಟಣಹಳ್ಳಿ ಗೇಟದಿಂದ ವಡ್ಡೇಪಾಳ್ಯಂ ವೀರಾಂಜನೇಯ ಸ್ವಾಮಿ ಅಂತಂದರೆ ಬರ್ಬೋದು. ಈ ಆಂಧ್ರದಿಂದ ಬಂದರೆ ಕಲ್ಯಾಣದುರ್ಗದಿಂದ ಈ ಮಲಯನೂರು ಅಂತ ಬರುತ್ತೆ. ಮಲಯನೂರಿನಲ್ಲಿ ಇಳಿದು ಇಲ್ಲಿಗೆ 1 ಕಿಲೋಮೀಟರ್ ಆಗುತ್ತೆ. ಆಮೇಲೆ ಈ ಬೆಂಗಳೂರು ಕಡೆಯಿಂದ ಬಂದರೆ ಪಾವಡದಿಂದ ನಾಗಪ್ಪನಹಳ್ಳಿ ಗೇಟ್ ಅಂದರೆ ಚಿತ್ರದುರ್ಗ ರೋಡ್, ಆ ಕಡೆಯಿಂದ ಈ ದೇವಸ್ಥಾನಕ್ಕೆ ಸೇರ್ಬೋದು. ಇದು ಸ್ವಾಮಿ ಅಡ್ರೆಸ್.